ಆದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ರೆ ಸಾವಿರಾರು ಜನ, ಲಕ್ಷಾಂತರ ಜನ, ಒಳ್ಳೆ TRP ಚಾನಲ್ ಹೋಗ್ಬಿಟ್ರೆ ಕರ್ಕೊಂಬಹುದು. ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೂಡ ಆದ್ರೂ ಆಗ್ಬೋದು, ಹೇಳಕ್ ಆಗಂಗಿಲ್ಲ. ಅಲ್ಲಿ ಹೋಗಿ ಗುಂಪಲ್ ಗೋವಿಂದ ಅನ್ಬಿಡೋದು. ಇದು ಆಸೆ ಇರ್ಬೇಕ್ರಿ, ಆದ್ರೆ ಅತಿ ಆಸೆ ಇರಬಾರ್ದು. ನೋಡಿ ಅಜ್ಜಿ ಎಂತ ಆಸೆ ಇದೆ, ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಒಂದ್ ಕಡೆ ಕ್ಷಮೆ ಕೇಳ್ತಾರೆ ಅಂತ. ನಿಮಗೆ ಏನ್ ಅನ್ಸುತ್ತೆ ಚಂದ್ರಕಲಾ ಇದು? ಇಲ್ಲ, ಆಕ್ಚುಲಿ ನೋಡಿ, ಒಂದು ಕಡೆ ಏನಾಗ್ತಿದೆ ಅಂತಂದ್ರೆ ಈಗಾಗಲೇ ಒಂದು ತಿಂಗಳಿಂದಲೂ ಕೂಡ ಸುಜಾತಾ ಭಟ್ ಅವರ ಮೈಂಡ್ ಸೆಟ್ ಒಂದು ಕಡೆ ಚೇಂಜ್ ಆಗಿದೆ ಅಂತಾನೆ ಹೇಳ್ಬೋದು. SIT ಅಧಿಕಾರಿಗಳು ಕರೆಸಿದ್ರು, ಅವರನ್ನ ವಿಚಾರಣೆ ಮಾಡಿದ್ರು, ಏನು ಸತ್ಯ ಅಸತ್ಯತೆ ಅದೆಲ್ಲವನ್ನು ಕೂಡ ಬಾಯ್ ಬಿಡಿಸಿದ್ರು. ಸುಜಾತಾ ಭಟ್ ಅವರು ಕೂಡ ನನಗೆ ಅಂದ್ರೆ ಟ್ರಿಗರ್ ಆಗೋಗ್ಬಿಟ್ಟಿತ್ತು ಅವ್ರಿಗೆ. ಒಂದು ತಿಂಗಳವರೆಗೂ ಕೂಡ ಮಾಧ್ಯಮದವರು ಅವರ ಬೆನ್ನು ಬಿಡದೆ ಅವರನ್ನ ಇಂಟರ್ವ್ಯೂಗಳನ್ನ ಮಾಡೋದಾಗಿರ್ಬೋದು, ಅಥವಾ ಮಾಧ್ಯಮಗಳಿಗೆ ಕರ್ಸ್ಕೊಂಡು ಅವ್ರ ಬಗ್ಗೆ ಮಾತಾಡಿಸೋದಾಗಿರ್ಬೋದು, ಎಲ್ಲವನ್ನ ಕೇಳ್ತಾ 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 ಅವ್ರಿಗೆ ಏನಾಗ್ಬಿಡ್ತು ಅಂತಂದ್ರೆ ಇದ್ಯಾಕೋ ಸರಿ ಹೊಂದುತ್ತಾ ಇಲ್ಲ, ನನಗೆ ನನ್ನ ಮೇಲೇನೆ ಒಂಥರ ಜಿಗುಪ್ಸೆ ಬರ್ತಾ ಇದೆ, ನನ್ನ ಆರೋಗ್ಯದಲ್ಲಿ ಸಮಸ್ಯೆ ಕೂಡ ಉಂಟಾಗ್ತಾ ಇದೆ, ಇರುವಂತಹ ಸತ್ಯವನ್ನ ಬಟಾಬೈಲ್ ಮಾಡ್ಬಿಡೋಣ, ಇರುವಂತಹ ಸತ್ಯವನ್ನ ಒಪ್ಕೊಂಡ್ಬಿಡೋಣ, ನಾನು ಇಲ್ಲಿವರೆಗೂ ಹೇಳಿದ್ದು ಸುಳ್ಳು, ಇನ್ನೂ ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ನನಗೆ ಡೇಂಜರ್ ಅಂತ ಯಾವಾಗ ಗೊತ್ತಾಯ್ತು ನೋಡಿ, ಯಾವ ಆಕಾಂಕ್ಷೆಗಳನ್ನು ಕೂಡ ಇಟ್ಕೊಳ್ಳಿಲ್ಲ, ಡೈರೆಕ್ಟ್ ಆಗಿ ಬಂದ್ರು SIT ಅಧಿಕಾರಿಗಳ ಮುಂದೆ ಹೇಳ್ಬಿಟ್ರು. ಈಗ ನೋಡಿ, ಸುಳ್ಳನ್ನ ಎಷ್ಟು ದಿನ ಅಂತ ನಾವು ಸಾಧಿಸೋದಕ್ಕಾಗುತ್ತೆ? 1 ತಿಂಗಳು, 2 ತಿಂಗಳು, ಅಥವಾ 1 ವರ್ಷ, 2 ವರ್ಷ ಅಷ್ಟೇ, ಅದಕ್ಕೂ ಮೇಲೆ ಆಗೋದಿಲ್ಲ. ಈಗ ಸುಜಾತಾ ಭಟ್ ಅವರು ಕೂಡ ಅಂತಹ ಕಂಡೀಷನ್ ಅಲ್ಲೇ ಇದ್ರು. SIT ಅಧಿಕಾರಿಗಳ ಮುಂದೆ ಕಂಪ್ಲೀಟ್ ಆಗಿ ಎಲ್ಲವನ್ನು ಕೂಡ ಹೇಳ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ನಾನು ಇಷ್ಟು ದಿನಗಳ ಕಾಲ ಮಾಡಿದ್ದೆಲ್ಲ ಕೂಡ ನಾಟಕ, ನನಗೆ ಯಾವುದೇ ರೀತಿಯಾದಂತಹ ಅನನ್ಯ ಭಟ್ ಅನ್ನುವಂತಹ ಮಗಳು ಇರ್ಲಿಲ್ಲ, ಇದೆಲ್ಲ ಒಂಥರ ಕಂಪ್ಲೀಟ್ ಸ್ಟೋರಿ ಕ್ರಿಯೇಟೆಡ್ ಅಷ್ಟೇನೆ. ನಾನು ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಏನು ನನ್ನ ಬೆನ್ನೆಲುಬಾಗಿ 1-2-3 ಜನ ಇದ್ರು. ಅವ್ರು ಹೇಳ್ದಂಗೆ ನಾನು ಮಾತಾಡಿದ್ದೀನಿ, ಮಾಡಿದ್ದೀನಿ. ನನಗೆ ಮುಖ್ಯವಾಗಿ ಬೇಕಾಗಿದ್ದು ನಮ್ಮ ತಾತನ ಜಮೀನು ಅಥವಾ ನಮಗೆ ಸಂಬಂಧಪಟ್ಟಂತಹ ಜಮೀನನ್ನ ಅವರೇ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ರು. ಸೊ ಆ ಜಮೀನಿಗಾಗಿ ನಾನು ಎಷ್ಟೇ ಹೋರಾಟವನ್ನ ಮಾಡಿದ್ರು ಕೂಡ ನನಗೆ ಯಾರೊಬ್ರು ಕೂಡ ಕೊಡ್ತೀನಿ ಅಂತ ಹೇಳಿಲ್ಲ. ಸೊ ನಾನು ಈ ರೀತಿ ನಾಟಕ ಮಾಡಿದ್ರೆ ಆ ಜಮೀನು ನನಗೆ ಲಭಿಸುತ್ತೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಇಂದ ನಾನು ಸುಳ್ಳನ್ನ ಹೇಳಿದ್ದೀನಿ. ಧರ್ಮಕ್ಕೆ, ಧರ್ಮಸ್ಥಳಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಮಾಡಿದ್ದೆಲ್ಲವೂ ಕೂಡ ತಪ್ಪು, ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ, ಇದನ್ನ ಇಲ್ಲಿಗೆ ಬಿಟ್ಬಿಡಿ, ನಾನು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಸುಳ್ಳುಗಳನ್ನ ಹೇಳೋದಿಲ್ಲ, ಹೇಳಿದ್ರೆ ಸತ್ಯವನ್ನೇ ಹೇಳ್ತೀನಿ, ಬೇಕಾ ಅವ್ರಿಗೂ ಕೂಡ ಕ್ಷಮೆಯನ್ನ ಕೇಳ್ತೀನಿ, ಧರ್ಮಾಧಿಕಾರಿಯವರ ಕಾಲಿಗೆ ಬಿದ್ದು ಬೇಕಾದ್ರೆ ನಾನು ತಪ್ಪನ್ನ ಒಪ್ಕೊಳ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ಸುಜಾತಾ ಭಟ್ ಅವರು ಕೊಟ್ಟಿದ್ರು. ಸೊ ಈಗ ಅದೇ ರೀತಿಯಾಗಿ ಸುಜಾತಾ ಭಟ್ ಅವರು ಒಂದೇ ರೂಟ್ ಅಲ್ಲಿ ಇದ್ದಾರೆ, ಹೋಗಿ ಕ್ಷಮೆಯನ್ನ ಕೇಳ್ತೀನಿ. ಬಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಅವರಿಗೆ ಬಿಟ್ಟಿದ್ದು, ಅವರು ಹಿರಿಯರು, ಅವರಿಗೆ ಬಿಟ್ಟಿದ್ದು, ಅವರು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೋ ಬಿಡ್ತಾರೋ. ಈಗ ಮುಂದಿನ ಒಂದು ಸುದ್ದಿ ಅಂತ ನೋಡ್ತಾ ಹೋದಾಗ, ಸುಪ್ರೀಂ ಕೋರ್ಟ್ CJI ಮೇಲೆ ಒಂದ್ ಕಡೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ G. ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ನೋಡಿ, ಸುಪ್ರೀಂ ಕೋರ್ಟ್ ನ CJ ಚೀಫ್ ಜಸ್ಟಿಸ್ ಅಂತ ಕರಿತೇವೆ. ಸೊ ಅವರ ಮೇಲೆ ಒಂದ್ ಕಡೆ ಶೂ ಎಸೆಯಲು ಒಂದ್ ಕಡೆ ವಕೀಲರು ಮುಂದಾಗಿದ್ರು ಅನ್ನುವಂತ ಲೆಕ್ಕಾಚಾರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ G. ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ನೋಡಿ, ನಿನ್ನೆ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಂತ ಘಟನೆ ಅಮಾನವೀಯ, ಆ ಸ್ಥಾನಕ್ಕೆ ಮತ್ತು ಸಂವಿಧಾನಕ್ಕೆ ಅವಮಾನ ಆಗಿದೆ ಅಂತ G. ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿನ ಸೆಕ್ಯೂರಿಟಿ ವಿಫಲ ಆಗಿದೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಮೊದಲು ಬಂಧಿಸಿ ಕಾನೂನು ಕ್ರಮ ಆಗಬೇಕು. ಆ ರೀತಿ ದಾಳಿ ಆಗಿದೆ ಅಂತಂದ್ರೆ ಇಡೀ ದೇಶವೇ ಖಂಡಿಸಬೇಕು. ನಾನು ಕೇಂದ್ರ ಗೃಹ ಸಚಿವರಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯಿಸುತ್ತೇನೆ. ಬೆಂಗಳೂರಲ್ಲಿ ಗೃಹ ಸಚಿವ G. ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಒಂದು ಕಡೆ ಸುಪ್ರೀಂ ಕೋರ್ಟು ಸಂವಿಧಾನ, ಕಾನೂನು, ನ್ಯಾಯಾಂಗ ವ್ಯವಸ್ಥೆ ಅಂತ ನಾವೆಲ್ಲರೂ ಕೂಡ ಕರಿತೀವಿ. ನ್ಯಾಯಾಧೀಶರು ಪೀಠದ ಮೇಲೇನೆ ಒಂದು ಕಡೆ ಎಸಿತಾರೆ ಅಂತಂದಾಗ ಕಿಶೋರ್ ಅನ್ನೋರು ಸನಾತನ ಧರ್ಮಕ್ಕೆ ಒಂದು ಕಡೆ ಅವಮಾನ ಆಗಿದೆ, ಸನಾತನ ಧರ್ಮದ ಬಗ್ಗೆ ಬಂದಿರುವಂತ ಒಂದಿಷ್ಟು ವರದಿ ನಾನು ಸಹಿಸಿಕೊಳ್ಳೋದಿಲ್ಲ, ಸೊ ಹಾಗಾಗಿ ಕೊಟ್ಟಿರುವಂತ ವರದಿಯನ್ನ ನಮಗೆ ಸರಿ ಹೋಗೋದಿಲ್ಲ ಅನ್ನುವಂಥ ರೀತಿಯಾಗಿ PR ಗವಾಯಿ ಅವರು, CJI ಅವರು ಪ್ರಮುಖವಾಗಿ ಆ ವರದಿಯನ್ನು ಬಿತ್ತರಿಸಿದಂಥ ಸಂದರ್ಭದಲ್ಲಿ ಏನು ವಿಷ್ಣು ಒಂದು ಕಡೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾ ಅಥವಾ ಬೇಡವಾ ಅಂತ ಒಂದಿಷ್ಟು ಪ್ರಶ್ನೆಗಳು ಬರುತ್ತೆ. ಆವಾಗ ಪುರಾತತ್ವ ಇಲಾಖೆಗೆ ಬಂದಿರುವಂಥದ್ದು, ಅವರ ಗಮನಕ್ಕೆ ಅವರು ಅದನ್ನ ಕೇಸ್ ಹ್ಯಾಂಡಲ್ ಅನ್ನ ಮಾಡ್ತಾರೆ ಅಂತ ಅಂದಾಗ ಒಂದಿಷ್ಟು ವರದಿ ಕೊಡ್ತಾರೆ. ಆ ವರದಿ ಕೊಟ್ಟಂತ ಸಂದರ್ಭದಲ್ಲಿ ನೋಡಿ, ಸನಾತನ ಧರ್ಮಕ್ಕೆ ಇಲ್ಲಿ ಅವಮಾನ ಆಗಿದೆ, ಸೊ ಹಾಗಾಗಿ ಅಂತ ಸಿಡಿದೆದ್ದು ಬಿಡ್ತಾರೆ. ಕಿಶೋರ್ ಸಿಡಿದೆದ್ಬಿಟ್ಟು ನೇರವಾಗಿ ಕಾಲಲ್ಲಿರುವಂತಹ ತಮ್ಮ ಶೂ ಅನ್ನ ಪೀಠದತ್ತ ಎಸೆದು ಬಿಡ್ತಾರೆ. ಎಸೆದು ಬಿಡ್ತಿದ್ದ ಹಾಗೆ ಇಡೀ ದೇಶವೇ ನೋಡಿ, ಸುಪ್ರೀಂ ಕೋರ್ಟ್ ಅಂತಂದಾಗ ಹಿಂಗಾಗ್ರಿ, ಯಾರಾದರೂ ಕೂಡ
ಸಹಿಸ್ಕೊಳ್ಳೋಕ್ಕಾಗುತ್ತಾ? ಸೊ ಆವಾಗ ಗವಾಯಿ ಅವರು ಒಂದ್ ಕಡೆ ನಾನು ಯಾವುದೇ ಕಾರಣಕ್ಕೂ ವಿಚಲಿತ ಆಗೋದಿಲ್ಲ, ವಿಚಲಿತ ಆಗೋದಕ್ಕೂ ನಾನು ಬಿಡೋದಿಲ್ಲ ಅನ್ನುವಂಥ ರೀತಿಯಾಗಿ ಮಾತಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅವರ ಧೈರ್ಯಕ್ಕೆ ಕೊಂಡಾಡ್ತಾರೆ. ಸೊ ಮತ್ತೊಂದು ಕಡೆ ಜಿ ಪರಮೇಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತಾಡಿದಾರಂತೆ. ಏನ್ ಮಾತಾಡಿದ್ದಾರೆ, ಏನ್ ಕತೆ, ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಎಸ್, ಏನ್ ಮಾತಾಡಿದ್ದಾರೆ? ಮೊದಲನೇದಾಗಿ ನಿನ್ನೆ ದಿವಸ ಏನು ಸುಪ್ರೀಂ ಕೋರ್ಟ್ನಲ್ಲಿ ಚೀಫ್ ಜಸ್ಟಿಸ್ ಶ್ರೀ ಗವಾಯ್ ಅವರ ಮೇಲೆ ಒಬ್ಬ ಅಡ್ವೊಕೇಟು ದಾಳಿ ಮಾಡಿ ಶೂಸನ್ನು ಎಸೆದಿದ್ದಾನೆ. ಮೊದಲನೇದಾಗಿ ನಾನು ಅದನ್ನು ಖಂಡಿಸ್ತೇನೆ. ಒಬ್ಬ ಗವಾಯ್ ಅವರ ಪ್ರಶ್ನೆ ಅಲ್ಲ ಇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಆ ಸ್ಥಾನ ಇದೆಯಲ್ಲ, ಆ ಸ್ಥಾನಕ್ಕೆ ಮತ್ತು ಇಡೀ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಮತ್ತು ಅಲ್ಲಿಯ ಸೆಕ್ಯೂರಿಟಿ ಮತ್ತೊಂದು ಅದೆಲ್ಲ ವಿಫಲ ಆಗಿದೆ ಅನ್ನುವಂಥದ್ದು ಇದರಲ್ಲಿ ತೋರಿಸುತ್ತೆ. ನ್ಯಾಯಾಲಯದಲ್ಲಿ, ಅದರಲ್ಲೂ ಕೂಡ ಪರಮೋಚ್ಚ ನ್ಯಾಯಾಲಯದಲ್ಲೇನೆ ಇಂಥ ಘಟನೆ ನಡೀತದೆ ಅಂತ ಹೇಳಿದರೆ ಆ ಅಡ್ವೊಕೇಟನ್ನು ಮೊದಲು ಅರೆಸ್ಟ್ ಮಾಡಿ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಬೇಕಾಗಿತ್ತು. ಯಾಕೆ ಅವರು ಬಿಟ್ಟು ಕಳಿಸಿದ್ದಾರೆ ಗೊತ್ತಿಲ್ಲ ನನಗೆ. ಇಮಿಡಿಯೇಟ್ಲಿ ಅವನನ್ನು ಅರೆಸ್ಟ್ ಮಾಡಬೇಕು, ಅವನ ಮೇಲೆ ಕ್ರಮ ತಗೋಬೇಕು, ಕಾನೂನು ಪ್ರಕಾರ ಕ್ರಮ ತಗೋಬೇಕು. ಎರಡನೇದು, ಅವನು ಆಡಿರ್ತಕ್ಕಂಥ ಮಾತು ಸನಾತನ ಧರ್ಮದ ಬಗ್ಗೆ ಅವನು ಮಾತಾಡಿದ್ದಾನೆ. ಅವರು ಯಾವುದೇ ರೀತಿಯ ತೀರ್ಪುಗಳನ್ನು ಕೊಡುವಾಗ ಅವರು ಕೂಡ ತೀರ್ಪನ್ನು ನ್ಯಾಯದ ಹಿನ್ನೆಲೆಯಲ್ಲಿ ತೀರ್ಪನ್ನು ಕೊಟ್ಟಿರ್ತಾರೆ. ಅವರು ಬಯಾಸ್ಡ್ ಆಗಿ ತೀರ್ಪು ಕೊಡೋಕ್ಕಾಗೋದಿಲ್ಲ. ಆಲ್ ದಿ ಲಾಸ್ ಆರ್ ಲೈಡ್ ಔಟ್. ಕಾನೂನನ್ನು ಬರೆದಿಟ್ಟಿದ್ದಾರೆ. ಆ ಕಾನೂನಿನ ಚೌಕಟ್ಟಿನಲ್ಲೇ ಅವರು ತೀರ್ಪುಗಳನ್ನು ಕೊಡ್ತಾರೆ. ಅಂಥದ್ರಲ್ಲಿ ಇವರು ಅದನ್ನೇ ಒಂದು ಎಕ್ಸ್ಕ್ಯೂಸ್ ಮಾಡಿಕೊಂಡು ಸನಾತನ ಧರ್ಮದ ವಿಚಾರದಲ್ಲಿ ಅವ್ರು ಮಾಡಿದ ಮಾತು ಅಂತ ಹೇಳಿಕೊಂಡು ಆ ರೀತಿ ಮಾಡೋದಿದೆಯಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಅದರಲ್ಲೂ ಕೂಡ ವಿಶೇಷವಾಗಿ ಅವರು ಇದನ್ನು ನಾನು ಹೇಳಬಾರ್ದು, ಆದರೂ ಹೇಳದೆ ವಿಧಿ ಇಲ್ಲ. ದಲಿತ ಸಮುದಾಯಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಆ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ, ಚೀಫ್ ಜಸ್ಟಿಸ್ಸು ಆಗಬೇಕು, ಅಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದೇ ಒಂದು ದೊಡ್ಡ ಸಾಧನೆ ಆ ಸಮುದಾಯಕ್ಕೆ. ಆ ಸಮುದಾಯದ ಪ್ರತೀಕ ಅವರ ಮೇಲೆ ಈ ರೀತಿ ಅಟ್ಯಾಕ್ ಆಗಿದೆ ಅಂತ ಹೇಳಿದರೆ ಇದನ್ನು ಇಡೀ ದೇಶ ಭಾಳ ಗಂಭೀರವಾಗಿ ಖಂಡಿಸಬೇಕು, ಗಂಭೀರವಾಗಿ ತಗೋಬೇಕು. ಮುಂದೆ ಇಂಥ ಘಟನೆಗಳು ಯಾವುದು ಆಗದ ರೀತಿಯಲ್ಲಿ ಗಂಭೀರವಾಗಿ ತಗೊಂಡು ಕಾನೂನಿನ ಕ್ರಮ ಮಾಡಬೇಕು ಅಂತೇಳಿ ನಾನು ಕೇಂದ್ರದ ಗೃಹ ಸಚಿವರಿಗೆ, ಪ್ರಧಾನಮಂತ್ರಿಗಳಿಗೆ ಮತ್ತು ಆ ವ್ಯವಸ್ಥೆಯಲ್ಲಿರ್ತಕ್ಕಂಥವರಿಗೆ ಒತ್ತಾಯ ಮಾಡ್ತೇನೆ.